ಇದು ಎರಡು ರಾಜ್ಯದ ಕತೆ ಅಂದ್ರೆ ಪ್ರೇಮ ಕತೆ, ಅದರಲ್ಲೂ ಒಂದು ಕರ್ನಾಟಕ ಮತ್ತು ತಮಿಳುನಾಡು. ಹೀಗಂದಾಗ ಒಂದು ಸಣ್ಣ ಪ್ರಶ್ನೆಗಳು ಶುರುವಾಗ್ತವೆ. ಇದು ಭಾಷಾ ಸಂಘರ್ಷಣ, ಜಾತಿ ಸಂಘರ್ಷಣ, ಅಥವಾ ಕಾವೇರಿಯ ಸಂಘರ್ಷ ಇದ್ದಾಗಿದೆಯಾ, ಅಥವಾ ದುರಂತ ಅಂತ್ಯ ಕಾಣುವಂತ ಕಥೆನ? ಆಕ್ಚುಲಿ ಇದು ಸಂಘರ್ಷಣೆ ಅಲ್ಲ ಸರ್. ಫಸ್ಟ್ ಆಫ್ ಆಲ್ ಇದು ಒಂದು ಪ್ರೀತಿ ಅಂದ್ರೆ ಒಂದು ಪ್ರೇಮ ಕಥೆ ಹೇಳಕ್ ಹೊರಟಿರೋದು. ಪ್ರೇಮ ಕಥೆ ಜೊತೆಗೆ ನಾವೇನು ಒಂದು ಕಾಲಘಟ್ಟ ಅಂತ ತಗೊಂಡಿದೀವಲ್ಲ ಸಿನಿಮಾದಲ್ಲಿ, ಆ ಕಾಲಘಟ್ಟದಲ್ಲಿ ನಡೆದಂತ ಕೆಲವು ಘಟನೆಗಳು ಹೆಂಗ್ ಇಂಪ್ಯಾಕ್ಟ್ ಮಾಡ್ತೋ ಆ ಲವ್ ಸ್ಟೋರಿಗೆ ಅನ್ನೋದು ಅಷ್ಟೇ ಕತೆ ಮೂಲ. ಅಲ್ಲ, ನೀವೇನು ಆಪ್ಷನ್ ಹೇಳಿದ್ರಲ್ಲ ಸರ್, ನೀವು ಹೇಳಿದ 3 ಆಪ್ಷನ್ ಹೇಳಿದ್ರಲ್ಲ, ಅದಲ್ಲ ಅಷ್ಟು ಹೇಳ್ತೀನಿ. ಏನು ಅಂತ ಕೇಳ್ಬೇಡಿ, ನೀವೇನ್ ಹೇಳಿದ್ರಿ ಅದಲ್ಲ. ಅದಲ್ಲ ಅಂತಲ್ಲ, ಯಾಕಂದ್ರೆ ಪ್ರಶ್ನೆಗಳು ಅಷ್ಟೇ ಇರೋದು. ಒಂದು ಕರ್ನಾಟಕ ಒಂದು ತಮಿಳುನಾಡು ಅಂದಾಗ ಒಂದಿಷ್ಟು ಪ್ರಶ್ನೆಗಳು, ನೀವು ಅದಲ್ಲ ಅಂದಾಗ ಸಿನಿಮಾ ಅಂತ ಗೊತ್ತಾಗುತ್ತದ. ಹೌದಾ ಅಲ್ಲ ಅಂತ ಹೇಳ್ತಿರೋದು. ಅದು ನಮಗೆ ಇದು ಕೇಳಿದಾಗ ನೆನಪಾಗುವಂಥದ್ದು ಅದು ಮೇನ್ ಇದೆ ಅಂತ ಇದೆ. ಕಾಮನ್ ಫ್ಯಾಕ್ಟರ್ಸ್ ಅಂತಂದ್ರೆ ಬಹುಶಃ ವಿ ಹ್ಯಾವ್ ಪಿಕ್ ಸಮಥಿಂಗ್ ವಿಚ್ ಇಸ್ ಅನ್ಕಾಮನ್. ಅದೇ ಸ್ಪೆಷಲಿ ಸಿನಿಮಾದು ಹೇಳಕ್ ಬರ್ತಾನೆ. ನಾನು ಕತೆ ಓಕೆ ಮಾಡಿದ ರೀಸನ್ನೇ ಅದೇ ಉದ್ದೇಶಕ್ಕೋಸ್ಕರ. ಒಂದು ಹುಡುಗಿ ಲವ್ ಸ್ಟೋರಿ ಅಂತ ತಕ್ಷಣ ಇದು ಹಿಂಗೆ ಆಗುತ್ತೆ, ಇದು ಈ ತರದೇ ಅಂತ ಒಂದು ಪ್ರಿಫಿಕ್ಸ್ ಇರುತ್ತೆ ನಮಗೆ. ಅದನ್ನು ಬಿಟ್ಟು ಮಾಡಿದಂಥದ್ದೇ ಈ ಕತೆ ಅಂತ. ದಟ್ ಇಸ್ ದ ಸ್ಟ್ರೆಂತ್ ಆಫ್ ದಿ ಸ್ಟೋರಿ. ಈಗಿರುವ ಸಿನಿಮಾಗಳು ಮಾಡಿದಾಗ ನೀವು ಆ ಕಥೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡುವಂಥದ್ದು, ಹಂಚ್ಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಯಾಕೆ ಪರ್ಟಿಕ್ಯುಲರ್ ಆಗಿ 7 ಮಲೆ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿದ್ರಿ, ಯಾವುದೇ ಕೇಳಿದ್ರು ಅದಕ್ಕೆ ಲಿಂಕ್ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಆಡಿಯನ್ಸ್ಗೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿ ಬರ್ಬೋದು ಅಂತ. ಅಂದ್ರೆ ಕೆಲವು ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಇರುತ್ತೆ. ದಟ್ ಇಸ್ ದ ಹೋಲ್ ಸಿನಿಮಾ ಫೋಲ್ ಎಲ್ಲ ಅದ್ರ ಬಗ್ಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ನಿಮಗೆ ಅಂತ ನಾವು ಕತೆ ಹೇಳ್ತಾ ಇದ್ದಿಲ್ಲ. ಒಂದು ಕನ್ನಡದ ಹುಡುಗ, ಒಂದು ತಮಿಳ್ನಾಡು ಹುಡುಗಿ, ಒಂದು ಬಾರ್ಡರ್ ನಡೆಯುತ್ತೆ. 2004 ನಡೀತಾ ಇರುವಂತ ಒಂದು ಸ್ಟೋರಿ. ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಇನ್ ಅ ನೈಟ್. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ರಾತ್ರಿಯಲ್ಲಿ ನಡೆಯುತ್ತೆ. ಬಹುಶಃ ಮೇಜರ್ ಪೋರ್ಷನ್ ಆಫ್ ದ ಸ್ಟೋರಿ ಹ್ಯಾಪನ್ಸ್ ಇನ್ ಒನ್ ನೈಟ್. ಸೊ ದಟ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್. ಸೊ ನಿಮ್ಗೆ ಆಲ್ಮೋಸ್ಟ್ ನಾನು ನಿಮಗೆ ಲೈನ್ ಹೇಳ್ತಾ ಇದ್ದೀನಿ. ಇನ್ನು ಇವಾಗ ನೀವು ಕೇಳ್ತಾ ಇರೋದೆಲ್ಲ ಕ್ಲೈಮ್ಯಾಕ್ಸ್ ಕನೆಕ್ಟ್ ಮಾಡುವಂಥದ್ದು ಏನೋ ವಿಷಯ ಕೇಳಿದಾಗ ಅಫ್ಕೋರ್ಸ್ ನಾನು ಡಿಲೇ ಮಾಡಲೇಬೇಕಾಗುತ್ತೆ. ನಾನು ಇನ್ನೇನು ಕತೆ ಹೇಳಕ್ಕಾಗತ್ತೆ.